ನಾನು ಗಗನ. ನಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ಮಾಡಿ ಎಗ್ ತಿನ್ಸೇ ಬಿಡಬೇಕು. ಇವತ್ತು ಸಂಡೇ ಗೈಸ್. ಶುಂಠಿ ಮತ್ತೆ ಬೆಳ್ಳುಳ್ಳಿನ ಪೇಸ್ಟ್ ತರ ಮಾಡ್ಕೊಂಡಿದ್ದೀನಿ. ಇದನ್ನ ಸಮೋಸದ ಒಳಗಡೆ ಸ್ಟಫಿಂಗ್ ಏನಿರುತ್ತೆ ಗೋಧಿ ಹಿಟ್ಟಿಂದಾನೇ ಸಮೋಸ ಮಾಡೋದನ್ನ ಕೂಡ ತೋರಿಸ್ಕೊಡ್ತೀನಿ. ಈಗ ಇದು ಯಾವ ಮಕ್ಕಳು ಎಗ್ ನ ತಿನ್ನಕ್ಕೆ ಇಷ್ಟ ಪಡೋದು ಅಂತ ಮಕ್ಕಳಿಗೆ ಬೇಯಿಸಿರುವಂತಹ ಮೊಟ್ಟೆನ ತಗೊಂಡಿದ್ದೀನಿ. ಕೂನ್ ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಓಂ ಕಾಳನ್ನ ಹಾಕಿ ಸಮೋಸ. ನಾನು ಟೊಮ್ಯಾಟೊ ಕೆಚಪ್ ಮಾಡುವಂತ ವಿಡಿಯೋನ ಕೂಡ ಹಾಕಿದ್ದೀನಿ. ಆದಷ್ಟು ತೆಳ್ಳಿಗೆ ಅಗಲವಾಗಿ ಎಣ್ಣೆಗೆ ಈರುಳ್ಳಿನ ಹಾಕಬೇಕು. ನೋಡಿದ್ರಲ್ಲ ಹಾಗೆ ಗ್ರೀನ್ ಚಟ್ನಿ ಜೊತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಮತ್ತೊಂದು ಎಗ್ ರೆಸಿಪಿ ತಗೊಂಡು ಬಂದಿದ್ದೀನಿ. ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಮಾಡಿ ಎಗ್ ತಿನ್ಸೇ ಬಿಡಬೇಕು. ಸೊ ಅಷ್ಟು ರೆಸಿಪೀಸ್ನ ನಾನು ನಿಮಗೆ ಕೊಡ್ತೀನಿ. ಬೇರೆ ಬೇರೆ ವೆರೈಟೀಸಲ್ಲಿ ಟ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಎಗ್ ತಿನ್ನೋ ಥರ ಮಾಡೋಣ. ಯಾವ ಮಕ್ಕಳು ಎಗ್ನ ತಿನ್ನೋಕ್ಕೆ ಇಷ್ಟಪಡಲ್ವೋ ಅಂತ ಮಕ್ಕಳಿಗೆ. ಸೊ ಇವತ್ತಿನ ರೆಸಿಪಿ ಹೆಸರು ಬಂದು ಎಗ್ ಸಮೋಸ. ಸೊ ನಾವು ಸಮೋಸದ ಒಳಗಡೆ ಸ್ಟಫಿಂಗ್ ಏನಿರುತ್ತೆ ಅದನ್ನ ಎಗ್ಗಿಂದ ಮಾಡೋಣ. ಮತ್ತೆ ಸಮೋಸಕ್ಕೆ ನಾನು ಯಾವುದೇ ರೀತಿ ಮೈದಾನ ಬಳಸೋದಿಲ್ಲ. ನಾನು ಚಪಾತಿ ಹಿಟ್ಟಿಂದ ಆದರೆ ಗೋಧಿ ಹಿಟ್ಟಿಂದಾನೇ ಸಮೋಸ ಮಾಡೋದನ್ನ ಕೂಡ ತೋರಿಸ್ಕೊಡ್ತೀನಿ. ಇವತ್ತಿನ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಎಲ್ಲ ನೋಡೋಣ ಬನ್ನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಗ್ ಸಮೋಸ ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ನಾನು ಇಲ್ಲಿ ಬೇಯಿಸಿರುವಂತಹ ಮೊಟ್ಟೆನ ತಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಹಣ್ಣು, ಶುಂಠಿ ಹಾಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇಲ್ಲಿ ನಾನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಓಂ ಕಾಳನ್ನ ಹಾಕಿ ಸಮೋಸದು ಆಚೆ ಲೇಯರ್ ಏನು ಬರುತ್ತೆ ಅದನ್ನು ಮಾಡೋಕ್ಕೆ ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಅಂದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಓಂ ಕಾಳನ್ನು ಹಾಕಿ ನಾನು ಡೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೆಟ್ ಆಗೋಕ್ಕೆ 2 ಮಿನಿಟ್ಸ್ ಬಿಡೋಣ. ಈಗ ಸಮೋಸ ಒಳಗಡೆ ನಾವೇನು ಸ್ಟಫಿಂಗ್ ಹಾಕಬೇಕಿರುತ್ತಲ್ಲ ಆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸಮೋಸ ಒಳಗಡೆ ಸ್ಟಫಿಂಗ್ ಮಾಡೋಕ್ಕೆ ನಾನು ಮೊದಲನೇದಾಗಿ ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊಟ್ಟೆನ ಯೆಲ್ಲೋ ಮತ್ತು ವೈಟ್ ಸೆಪರೇಟ್ ಮಾಡಿ ಸಣ್ಣದಾಗಿ ಎರಡನ್ನೂ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಸಾಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ತಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತಗೋತಾ ಇದ್ದೀನಿ. ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾವೇನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಇದನ್ನೆಲ್ಲ ಒಗ್ಗರಣೆ ಹಾಕೋಣ. ಫಸ್ಟ್ ಬಿಸಿ ಎಣ್ಣೆಗೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹಾಗೆ ಅದ್ರ ಜೊತೆ ಟೊಮ್ಯಾಟೊನ ಹಾಕಿ ಟೊಮ್ಯಾಟೊ ಅಲ್ಲಿರೋ ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಟೊಮ್ಯಾಟೊ ಎಲ್ಲ ಇವಾಗ ಡ್ರೈ ಆಗಿ ಹುರಿದಿದೆ. ಈಗ ಪುದೀನ ಹಾಕೋಣ. ಇವತ್ತು ಸಂಡೇ ಗೈಸ್, ನಾನು ಸಂಡೇಸ್ ರೆಸಿಪಿ ಶೂಟ್ ಮಾಡ್ಕೊಳ್ಳೋದು ಹೀಗೇನೆ. ನಾನು ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಗೆ ಅರಿಶಿನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಗರಂ ಮಸಾಲ, ಚಕ್ಕೆ, ಲವಂಗ ಆ ರೀತಿ ಏನನ್ನು ಬಳಸ್ಕೊತಾ ಇಲ್ಲ. ಹಾಗೇನೆ ಬರೀ ಉಪ್ಪು ಮಾತ್ರ, ಉಪ್ಪು ಖಾರದ ಪುಡಿ ಮಾತ್ರ ರುಚಿಗೆ ಹಾಕೋತಾ ಇದ್ದೀನಿ. ಈಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಗ್ ವೈಟ್ನ ಮಾತ್ರ ಹಾಕೋಣ. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ಎಲ್ಲೋನ ನಾವು ಕೊನೆಗೆ ಹಾಕೋಣ, ಇಲ್ಲಾಂದರೆ ಅದು ಒಂಥರ ಪುಡಿ ಪುಡಿ ಥರ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ಎಗ್ ವೈಟ್ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಎಗ್ ಎಲ್ಲೋ ಹಾಕಿ ಮಿಕ್ಸ್ ಮಾಡೋಣ. ಈಗ ಇದು ರೆಡಿಯಾಗಿದೆ. ಈಗ ನಾನು ಎಲ್ಲೋ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ನೆಕ್ಸ್ಟು ಲಟ್ಟಿಸ್ಕೊಳ್ಳೋಕ್ಕೆ ಹೋಗೋಣ. ನಾವು ಹಿಟ್ಟನ್ನು ಚಪಾತಿ ಹಿಟ್ಟನ್ನು ತಗೊಂಡು ಈ ಥರ ಲಟ್ಟಿಸ್ಕೊಳ್ಳೋಣ. ಅಗಲವಾಗಿ, ಆದಷ್ಟು ತೆಳ್ಳಿಗೆ ಅಗಲವಾಗಿ ಲಟ್ಟಿಸ್ಕೊಳ್ಳೋಣ. ಈಗ ಈ ರೀತಿ ಒಂದರಲ್ಲಿ 4 ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಮಧ್ಯದಿಂದ ಈ ರೀತಿ ಫೋಲ್ಡ್ ಮಾಡೋಣ. ಸಮೋಸಾಗೆ ಯಾವ ರೀತಿ ರೆಡಿ ಮಾಡ್ತೀವೋ ಹಾಗೆ.
ಇಲ್ಲಿ ನಾವೀಗ ಈ ಥರ ಕೋನ್ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಒಳಗಡೆ ನಮ್ಮ ಸ್ಟಫಿಂಗ್ನ ಫಿಲ್ ಮಾಡೋಣ. ಹೀಗೆ ನಿಮಗೆ ಎಷ್ಟು ಸ್ಟಫಿಂಗ್ ಹಾಕಬೇಕು ಅನಿಸುತ್ತೋ ಅಷ್ಟು ಸ್ಟಫಿಂಗ್ನ ಫಿಲ್ ಮಾಡೋಣ. ಹೀಗೆ ಫಿಲ್ ಮಾಡಿಬಿಟ್ಟು ಇದನ್ನು ಹೀಗೆ ಮೇಲಿಂದ ಪ್ರೆಸ್ ಮಾಡೋಣ. ಟೈಟಾಗಿ. ಈಗ ಇದು ರೆಡಿಯಾಗಿದೆ. ಎಣ್ಣೆ ಕಾದು ರೆಡಿಯಾಗಿದೆ. ಸೊ ಇಲ್ಲಿ ನಾವು ಮಾಡ್ಕೊಂಡಿರೋಂಥ ಸಮೋಸನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಮೋಸ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಗೈಸ್, ಎಷ್ಟು ಕ್ವಿಕ್ಕಾಗಿ ನಮ್ಮ ಎಗ್ ಸಮೋಸ ರೆಡಿ ಆಗೋಯ್ತು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ಸಮೋಸನ ನೀವು ರೆಡ್ ಚಟ್ನಿ ಜೊತೆ, ಹಾಗೆ ಗ್ರೀನ್ ಚಟ್ನಿ ಜೊತೆ ಮತ್ತು ಟೊಮ್ಯಾಟೊ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ನೀವು ಇನ್ನೂ ಕೂಡ ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್ ಹೇಗೆ ಮಾಡೋದು, ಹೆಲ್ತಿ ಆ್ಯಂಡ್ ಪ್ರಿಸರ್ವೇಟಿವ್ ಲೆಸ್ ನೋಡಿಲ್ಲ ಆ ವಿಡಿಯೋನ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನಾನು ಟೊಮ್ಯಾಟೊ ಕೆಚಪ್ ಮಾಡುವಂಥ ವಿಡಿಯೋನ ಕೂಡ ಹಾಕಿದ್ದೀನಿ. ಸೊ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಈ ನಮ್ಮ ಎಗ್ ಸಮೋಸ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇದೇ ರೀತಿ ಟೇಸ್ಟಿ, ಹೆಲ್ತಿ ಹಾಗೆ ಕ್ವಿಕ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಕ್ವಿಕ್ ಹಾಗೆ ಟೇಸ್ಟಿಯಸ್ಟ್ ರೆಸಿಪಿ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಸಿ ಯು ಸೂನ್.